ಕಳೆದ ಒಂದು 3-4 ಕಗ್ಗಗಳಲ್ಲಿ ಗುಂಡಪ್ಪನವರು ಹಾಕಿದಂಥ ಪ್ರಶ್ನೆಗಳಿಗೆ ಇವತ್ತಿನ ಕಗ್ಗದಲ್ಲಿ ಒಂದು ರೀತಿಯ ಉತ್ತರ ಸಿಕ್ಕಿದೆ. ಕೇಳೋಣ. ದಾಸರು ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ನಾಯಿಗಳಿಗೆ ಮೂಗಿನ ಶಕ್ತಿ ಬಹಳ ಚೆನ್ನಾಗಿದೆ. ವಾಸನೆ ಹಿಡ್ಕೊಂಡೇನೆ ಎಲ್ಲಾದ್ರ ಕಡೆಗೂ ಹೋಗೋದು, ವಸ್ತುಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು. ಮನುಷ್ಯರ ಜೀವನನೂ ಕೂಡ ಇದೇ ರೀತಿ ಅಂತ ಹೇಳ್ತಾ ಇದ್ದಾರೆ. ಈ ಹೊರಗಡೆ ಸಿಗುವಂಥ ಸೆಳೆತಗಳೆಲ್ಲ ಏನಿದೆಯಲ್ಲ, ಇದೆಲ್ಲ ನಮ್ಮನ್ನು ಕರಿತಾ ಇರುತ್ತೆ, ಬಾ 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 ಅಂತ. ನಮ್ಮ ಒಳಗಡೆ ಆಸೆ ಅನ್ನುವಂಥ ಒಂದು ಕೊಂಡಿ ಇರುತ್ತೆ, ಅದು ಹೋಗಿ ಸಿಕ್ಕಾಕೊಳ್ತಾ ಇರುತ್ತೆ. ಈ ಕೊಂಡಿಯನ್ನು ನಾವು ಸಂಪೂರ್ಣವಾಗಿ ಬಿಟ್ಬಿಟ್ರೆ ಆವಾಗಲೇ ನಮಗೆ ಮೋಕ್ಷ ಅಂತ. ನಾವು ಯಾವುದೇ ಆಸೆಗಳ ಸೆಳೆತಕ್ಕೆ ಅದ್ರ ಕಡೆಗೆ ವಾಲ್ದೆ ನಾವು ಒಂದು ರೀತಿ ಏನಂತಾರೆ, ಒಳಗಿನ ಸತ್ಯವನ್ನು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಆಸೆಗಳಿಂದ ದೂರ ಇರ್ಬೋದು ಅಂತ. ಏನನ್ಸುತ್ತೆ ನಿಮಗೆ? ನಮಸ್ಕಾರಗಳು.